ಹುಟ್ಟಿದ್ರೆ ತಾನೇ ನಾವು ಸ್ಕೂಲಿಗೆ ಸೇರಿಸೋದು, ಮದುವೆ ಆದರೆ ತಾನೇ ಮಕ್ಕಳು ಹುಟ್ಟೋದು. ಈ ಥರದ ಸಮಸ್ಯೆಗಳಿದಾವಲ್ಲ, ಇಂಥವುಗಳನ್ನು ಕೂಡ ಭಾಳ ಸೂಕ್ಷ್ಮವಾಗಿ ಆಕರ್ಷಕವಾಗಿ ಈ ಕೃತಿಯಲ್ಲಿ ತಂದಿದ್ದಾರೆ. ಪುಸ್ತಕ ಬಿಡುಗಡೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದು ನನಗೆ ಇತ್ತೀಚೆಗೆ ಬಹಳ ಕಷ್ಟದ ಸಂಗತಿ. ಇವತ್ತಿಂದ ಇನ್ನು 9ನೇ ತಾರೀಕಿನವರೆಗೆ ಆದರೂ ಕೂಡ ನಾನು 4 ಪುಸ್ತಕ ಬಿಡುಗಡೆ ಮಾಡಬೇಕಾಗಿದೆ. ಯಾಕೆ ಕಷ್ಟ ಅಂದರೆ ಅದನ್ನು ಓದ್ಕೊಂಡು ಹೋಗ್ಬೇಕು. ಸುಮ್ಮನೆ ಹೋಗಿ ಬಾಯಿಗೆ ಬಂದದ್ದು ಮಾತಾಡೋದಿದೆಯಲ್ಲ, ಅದು ಆ ಪುಸ್ತಕಕ್ಕೆ ಮತ್ತು ಪುಸ್ತಕ ಬರೆದಂಥ ಲೇಖಕನಿಗೆ ಗೌರವ ಕೊಟ್ಟ ಹಾಗೆ ಆಗುವುದಿಲ್ಲ. ಅವ್ರಿಗೊಂದು ನ್ಯಾಯವನ್ನು ಒದಗಿಸ್ಬೇಕಾಗ್ತದೆ. ಯಾರೇ ಆಗಲಿ ನಾವು ಅದನ್ನು ಓದ್ಕೊಂಡು ಬಂದು ಮಾತಾಡಬೇಕು. ಓದೋದಕ್ಕೆ ನನಗೀಗ ತುಂಬ ಸಮಯದ ಅಭಾವ ಇದೆ. ನಮ್ಮ ಸಾಹಿತ್ಯ ಅಕಾಡೆಮಿಯಲ್ಲಿ ಪುಸ್ತಕದ್ದು ಸೀರೀಸ್ ಮೇಲೆ ಸೀರೀಸ್ ಮಾಡ್ತಾಯಿದ್ದೀವಿ. ಇತ್ತೀಚೆಗೆ ತಾನೇ ಮಹಿಳಾ ಮುನ್ನಡೆ ಅಂತ 54 ಪುಸ್ತಕಗಳನ್ನ ಪುಷ್ಪ ಮತ್ತು ಮೀನಾಕ್ಷಿ ಬಾಳಿ ಇವರಿಬ್ಬರು ಎಡಿಟ್ ಮಾಡಿದರು. ಅದರ ಬಿಡುಗಡೆ ಆಯಿತು. ಈಗ 75 ಪುಸ್ತಕ ಕನ್ನಡ ಭಾರತಿದು ಮೊದಲನೇ ಹಂತದ್ದು ತಯಾರಾಗಿದೆ, ಅದನ್ನು ಮಾಡಬೇಕಾಗಿದೆ. ಮತ್ತು ಕನ್ನಡ ಭಾರತಿದು 2ನೇ 75 ಪುಸ್ತಕ, ಒಟ್ಟು ಟೋಟಲ್ ಆ ಪುಸ್ತಕಗಳು. ಆಮೇಲೆ ಸೌಹಾರ್ದ ಕರ್ನಾಟಕದ್ದು 50 ಪುಸ್ತಕ, ಮಕ್ಕಳ ಸಚಿತ್ರ ಸಾಹಿತ್ಯ ಮಾಲಿಕೆ ಅಂತೇಳಿ ಅದೊಂದು 50 ಪುಸ್ತಕ. ಹೀಗೆ ಹಲವಾರು ಮತ್ತು ಮರುಮುದ್ರಣ ಆಗವು, ಹೊಸ ಹೊಸ ವಾರ್ಷಿಕಗಳು, ನಮ್ಮ ಅನಿಕೇತನ ಪತ್ರಿಕೆ, ಇವುಗಳನ್ನೆಲ್ಲ ಓದಬೇಕು ಮತ್ತು ಅದ್ರ ಬಗ್ಗೆ ಸಣ್ಣ ಪುಟ್ಟ ಟಿಪ್ಪಣಿಗಳನ್ನ ಬರೀಬೇಕಾದಂಥ ಜವಾಬ್ದಾರಿ ನನಗಿರೋದ್ರಿಂದಾಗಿ ಬೇರೆ ಪುಸ್ತಕಗಳನ್ನ ಓದೋದ್ರ ಕಡೆ ನನಗೆ ಗಮನ ಕೊಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈ ವಿಷಯ ನಾನು ಸ್ವಾಮಿ ಫೋನ್ ಮಾಡಿದಾಗ ಹೇಳಿದೆ, ಬರೋಕ್ಕಾಗಲ್ಲ, ನನಗೆ ಕಷ್ಟ ಆಗುತ್ತೆ, ನೀವು ಬಂದುಬಿಡಿ ಸರ್, ಉದ್ಘಾಟನೆ ಮಾಡಿಬಿಟ್ಟು ಏನು ಬರುತ್ತಾ ಮಾತಾಡಿ ಸರ್ ಅಂತಂದರು. ಹಂಗೆ ಮಾತಾಡೋಕ್ಕಾಗಲ್ಲ. ಅದು ಒಳ್ಳೆಯದೂ ಅಲ್ಲ ಮತ್ತು ಒಳ್ಳೆಯ ಸಂಪ್ರದಾಯವೂ ಅಲ್ಲ. ಆಮೇಲೆ ಈ ಸ್ವಾಮಿ ಏನು ಮಾಡಿದ್ದಾರೆ, ನಮ್ಮ ಕಾಂತರಾಜನ ಜೊತೆಗೆ ಹೋಗ್ಬಿಟ್ಟು ಆತನ ಕೈಲಿ ರೋಫ್ ಹಾಕ್ಸಿ ಈ ಬಿಡುಗಡೆಗೆ ಬರಲೇಬೇಕು ಅಂತ ಹೇಳಿ ಇದು ಮಾಡಿದರು. ಹಂಗೂ ಓದೋಕ್ಕೆ ಶುರು ಮಾಡಿದೆ. ದಯಾಗಂಗನ ಘಟ್ಟ ಕಳಿಸ್ಕೊಟ್ಟಿದ್ರು. ಒಂದು 82 ಪುಟ ಇಲ್ಲಿವರೆಗೆ ಕೂತ್ಕೊಂಡು ಓದಿದ್ದೀನಿ. ಮುಗಿಸ್ಬಿಡ್ತಾ ಇದ್ದೆ. ಮೊನ್ನೆ ನನ್ನ ಆತ್ಮೀಯ ಗೆಳೆಯ ಮತ್ತು ಕವಿ ಮಿತ್ರ LC ನಾಗರಾಜ್ ಇದ್ದಕ್ಕಿದ್ದ ಹಾಗೆ ತೀರಿ ಹೋಗಿದ್ದರಿಂದ ನಾನು ಅಲ್ಲಿಗೆ ಹೋಗ್ಬೇಕಾಗಿ ಬಂತು. ಇಲ್ಲಾಂದ್ರೆ ಇಡೀ ಶನಿವಾರ ಕೂತ್ಕೊಂಡಿದ್ದರೆ ನನಗೆ ಈ ಪುಸ್ತಕವನ್ನು ಸಂಪೂರ್ಣ ಓದ್ಬೋದಾಗಿತ್ತು. ಹಂಗೆ ಅಂದ್ಕೊಂಡಿದ್ದೆ, ಶನಿವಾರ ಓದ್ಕೊಳ್ಳೋಣ ತಾಳಪ್ಪ, ಹೆಂಗೆ ಸಮಯ ಇರುತ್ತೆ ಅಂದರೆ, ಇದ್ದಕ್ಕಿದ್ದ ಹಾಗೆ LC ಆಗಲಿದ್ದರಿಂದ ಅಲ್ಲಿಗೆ ಹೋಗಬೇಕಾದ್ರಿಂದ ಅದು ಓದೋಕ್ಕಾಗಲಿಲ್ಲ. ಇರಲಿ, ಪರವಾಗಿಲ್ಲ. ಅಷ್ಟರ ನಡುವೆಯೂ ಸ್ವಲ್ಪ ಓದಿದ್ದೀನಿ. ಆ ವಿಷಯಗಳನ್ನು ಕುರಿತಂತೆಯೇ ಮಾತಾಡಬೇಕಾಗ್ತದೆ. ಬಹುಶಃ ಇಲ್ಲೆಲ್ಲ ನಮ್ಮ ಕುಮಿಯವರು ಹೇಳ್ತಾ ಇದ್ರು, ಎಲ್ಲ ಇಲ್ಲಿ ನಮ್ಮ ಬೀಗರಿದ್ದಾರೆ ಅಂತ. ಯಾರು ಬೀಗರು ಅಂದರೆ ಅವ್ರ ಮನೆಯವರು, ಅವರು ಶ್ರೀಮತಿ ಯಮಸಂದಿಯವರು. ಇಲ್ಲೆಲ್ಲ ಯಮಸಂದಿಯವರು ಭಾಳ ಜನ ಇದ್ದಾರೆ. ಈ ಕಾದಂಬರಿ ಕೂಡ ಯಮಸಂದಿಯ ಕಥಾನಕ. ಮುಳುಗಿ ಹೋದ ಊರೊಂದರ ಮುಳುಗಡೆ ಆದ ಪ್ರದೇಶದ ಜನರ ಕಷ್ಟ ಇರುತ್ತಲ್ಲ, ಅದು ಎಷ್ಟು ದೊಡ್ಡದಾಗಿರುತ್ತೆ ಅನ್ನೋಂಥದ್ದನ್ನ ನಮ್ಮ ಚಿನ್ನೇನಹಳ್ಳಿ ಸ್ವಾಮಿಯವರು ಭಾಳ ಚೆನ್ನಾಗಿ ಬರೆದಿದ್ದಾರೆ. ಅದನ್ನೆಲ್ಲ ಭಾಳ ವಿವರಿಸೋಕ್ಕೆ ಹೋಗಲ್ಲ. ಇನ್ನೂ ಇದ್ರ ಬಗ್ಗೆ ನಮ್ಮ ಪುಷ್ಪ, ದಯಾ, ಆಮೇಲೆ ನಮ್ಮ ಚಹಾ ರಘುನಾಥ್ ಅವರೆಲ್ಲ ಮಾತಾಡಬೇಕಾಗಿದೆ. ಡಾಕ್ಟ್ರು ಬೇರೆ ಇದ್ದಾರೆ. ಡಾಕ್ಟ್ರದ್ದು ಕೆಲವು ಪ್ರಸಂಗಗಳು ಮನೋವೈದ್ಯಕ್ಕೆ ಸಂಬಂಧಪಟ್ಟಂತೂ ಕೂಡ ಇಲ್ಲಿ ಈ ಕೃತಿಯಲ್ಲಿ ಇದೆ. ಈ ಯಮಸಂಧಿಯಲ್ಲಿ ಮುಳುಗಡೆ ಆಗಿ ಅವರು ಬೇರೆ ಬೇರೆ ಕಡೆ ಹೊರಟೋಗ್ತಾರಲ್ಲ, ಅವರು ಮುಳುಗಡೆಗೆ ಪರಿಹಾರ ಧನವನ್ನು ತಗೋಬೇಕಾದ್ರೆ ಬಹಳ ಕಷ್ಟ. ಅದಕ್ಕೆ ನಾನಾ ರೀತಿಯ ಸೈಕಲ್ ಹೊಡಿಬೇಕಾಗ್ತದೆ. ಈಗಿನ ವ್ಯವಸ್ಥೆ ಒಳಗಡೆ ಅಧಿಕಾರಶಾಹಿ, ಕಂದಾಯ ಇಲಾಖೆ, ಅರಣ್ಯ ಇಲಾಖೆ, ಆಮೇಲೆ ಜಲ ಸಂರಕ್ಷಣಾ ಇಲಾಖೆ, ಇವೆಲ್ಲ ಇರ್ತಾವಲ್ಲ, ಅವೆಲ್ಲವೂ ಕೂಡ ಅತ್ಯಂತ ರಾಕ್ಷಸರ ರೀತಿಯಲ್ಲಿದ್ದು ನಮ್ಮ ರೈತರನ್ನ ಎಂಥ ಸಂಕಷ್ಟಕ್ಕೆ ದುಡ್ತವೆ ಅನ್ನೋದು ಈ ಕೃತಿ ಒಳಗಿದೆ. ಮುಳುಗಡೆ ಬಗ್ಗೆ ನಮಗೆ ಅನೇಕ ಜನರ ಕಾದಂಬರಿಗಳನ್ನ ನಾವು ಓದಿದ್ದೀವಿ. ನಮ್ಮ ನಾಡ್ ಡಿಸೋಜಾ ಅವರು ಬರೆದಿರೋಂಥ ಕಾದಂಬರಿಗಳನ್ನ ಓದಿದ್ರೆ ಗೊತ್ತಾಗುತ್ತೆ ಮುಳುಗಡೆ ಆಗಬೇಕಾದ್ರೆ ಅಲ್ಲಿ ಎಂಥ ಪರಿಸ್ಥಿತಿ ಆಗುತ್ತೆ ಅಂತ. ಅಷ್ಟೇ ಅಲ್ಲ, ನಿಮ್ಗೆಲ್ಲರಿಗೂ ಗೊತ್ತಿಲ್ಲ, ಒಬ್ಬರು ಜಿ ನಾರಾಯಣ ಅಂಥೇಳಿ, ಅವರು ನನಗೆ ಇಂಗ್ಲೀಷ್ ಮೇಸ್ಟ್ರಾಗಿದ್ದರು PUC ಒಳಗೆ. ನನ್ನ ಡಿಗ್ರಿಯಲ್ಲಿ ಮೇಸ್ಟ್ರಾಗಿದ್ದವರು ಮಾದೇವಪ್ಪನವ್ರು ಇಲ್ಲೆಲ್ಲ ಕೂತಿದ್ದಾರೆ. ಅವರು ಜೂನಿಯರ್ ಕಾಲೇಜ್ನಲ್ಲಿ PUC ಓದಬೇಕಾದ್ರೆ ನನಗೆ 1977ನೇ ಇಸ್ವಿಯಲ್ಲಿ ನನಗೆ ಇಂಗ್ಲೀಷ್ ಮೇಸ್ಟ್ರಾಗಿದ್ದರು. ಅವರು ಆವಾಗ ಪ್ರಜಾವಾಣಿಯಲ್ಲಿ ಕಥೆಗಳನ್ನ ಬರೆಯೋರು. ಯಾವ ವಿಷಯದ ಬಗ್ಗೆ ಕತೆ ಬರೀತಾ ಇದ್ರು ಅಂದರೆ ಮುಳುಗಡೆ ಪ್ರದೇಶದ ಬಗ್ಗೆ ಕತೆ ಬರೆಯೋರು. ಅವ್ರದ್ದು ಈಗಲೂ ಕೂಡ ಒಂದು ಕಥಾ ಸಂಕಲನ, ಹಾರಲಾರದ ಹಕ್ಕಿ ಅಂತ ಒಂದು ಕಥಾ ಸಂಕಲನ ಬಂದಿದೆ. ಈಗಲೂ ಅವರು
ಇಲ್ಲೇ ರಾಜರಾಜೇಶ್ವರಿ ನಗರದಲ್ಲಿದ್ದಾರೆ. ನಾನು ಒಂದು ಸ್ವಾಮಿ ಇಬ್ಬರು ಒಂದ್ಸರಿ ಹುಡುಕೊಂಡು ಅವ್ರ ಮನೆಗೆ ಹೋಗಿದ್ವಿ. ಸೊ ಅಲ್ಲಿ ಆ ಮುಳುಗಡೆ ಆದಂಥ ಸಂದರ್ಭದಲ್ಲಿ ಜನ ಹೇಗೆ ಪರಿತಾಪ ಪಡ್ತಾರೆ ಇದೆಯಲ್ಲ, ಅದು ಅನೇಕ ಕೃತಿಗಳಲ್ಲಿ ಬರ್ತದೆ. ಇದರೊಳಗಂತೂ ಈ ಯಮಸಂಧಿಯ ಜನರ ದುಃಖ, ಅವರ ಬೇರೆ ಬೇರೆ ರೀತಿಯಾದ ಸಂಕಟಗಳು ಬಹಳ ಅಗಾಧವಾಗಿ ಚಿನ್ನೇನಹಳ್ಳಿ ಸ್ವಾಮಿ ಕಣ್ಣಿಗೆ ಕಟ್ಟುವ ಹಾಗೆ ಚಿತ್ರಿಸಿದ್ದಾರೆ. ಇದು ಬಹಳ ಮುಖ್ಯವಾದ್ದು. ಯಾಕೆಂದರೆ ಯಾವುದೇ ಲೇಖಕ ತಾನು ಗಳಿಸಿದ ಅನುಭವ, ತಾನು ಪಡೆದ ಅನುಭವ, ನೋಡಿದ ದೃಶ್ಯ, ಮಾತನಾಡಿದ ವ್ಯಕ್ತಿಗಳು, ಯಾವುದೋ ಸಂಸಾರಗಳು, ಕುಟುಂಬಗಳು, ಇವೆಲ್ಲ ಘಟನೆಗಳು, ಇವೆಲ್ಲವನ್ನು ಕೂಡ ಜೀವಂತವಾಗಿ ಅದನ್ನು ಹಿಡಿದಿಡಬೇಕಾದ್ರೆ ಲೇಖಕ ತುಂಬ ಪ್ರತಿಭಾಶಾಲಿಯಾಗಿರಬೇಕಾಗತ್ತೆ. ಪ್ರತಿಭಾವಂತ ಲೇಖಕರಿಗೆ ಮಾತ್ರ ಇಂಥದ್ದೆಲ್ಲ ಸಾಧ್ಯ ಆಗೋದು. ನಮ್ಮಲ್ಲಿ ನಿಮಗೆ ಗೊತ್ತೇ ಇದೆ, ಕಾದಂಬರಿ ಎನ್ನುವ ಪ್ರಕಾರವೇ ನಮ್ಮಲ್ಲಿರಲಿಲ್ಲ. ಅದು ಬ್ರಿಟಿಷರು ಈ ದೇಶಕ್ಕೆ ಬಂದ ಮೇಲೆ ಅಲ್ಲಿನ ನಾವೆಲ್ಸ್ ಅಂತ ಏನಿದ್ವೋ ಅದನ್ನು ನಮ್ಮ ಕನ್ನಡಿಗರು, ಆ ಕಾಲದ ವಿದ್ಯಾವಂತರಾಗಿದ್ದಂಥವರೆಲ್ಲ ಓದ್ಕೊಂಡು ಆಮೇಲೆ ಕಾದಂಬರಿಗಳನ್ನು ಬರೆಯೋಕ್ಕೆ ಶುರು ಮಾಡಿದ್ರು. ಸೊ ದೊಣ್ಣೆ ಬಿದ್ದೈತಾ, ಹುಷಾರು ಕಣಮ್ಮ, ಬಾಂಬ್ ಥರ ಶಬ್ದ ಕೇಳುತ್ತಾರೆ. ಆ ಕಾದಂಬರಿ ಪ್ರಕಾರಲೇ ನಮ್ಮ ಲೇಖಕರು ಮೊದಲಿಂದಲೂ ಇರಲಿ, ಯಾವುದ್ರೊಳಗೂ ಇರಲಿಲ್ಲ ಬಿಡಿ. ನಮ್ಮವರು ಪ್ರಬಂಧ ಬರೀತಾ ಇರಲಿಲ್ಲ, ಆಮೇಲೆ ಕಥೆಗಳನ್ನು ಬರಿತಾ ಇರಲಿಲ್ಲ. ಸಣ್ಣ ಕಥೆಗಳನ್ನ ಕೂಡ ನಮ್ಮ ಲೇಖಕರು ಬರಿತಾ ಇರಲಿಲ್ಲ. ಅದೆಲ್ಲ ತರುವ 100 ವರ್ಷದ ಹಿಂದಿನ ಚರಿತ್ರೆ ಮಾತ್ರ ಈ ಇದಕ್ಕೆ. ಆದರೆ ಇವತ್ತು ನಮ್ಮಲ್ಲಿ ಎಂತೆಂಥ ಕಾದಂಬರಿಕಾರರು ಆಗಿ ಹೋದರು. ರಾವ್ ಬಹದ್ದೂರ್ ಅವರಿಂದ ಮೊದಲುಗೊಂಡು, ಅಥವಾ ನಿಮ್ಗೆ ಇನ್ನೊಂದು ಕಾದಂಬರಿ ಭಾಳ ಒಂದು 100-150 ವರ್ಷಗಳ ಹಿಂದೆ, ಶೃಂಗಾರ ಚಾತುರ್ಯೋಸ ಮಾಲಿನಿ ಅಂತ ಗುಬ್ಬಿಯ ಒಬ್ಬ ಸಂತ ಬರೆದಂಥ, ಆತನ ಹೆಸರು ಬಾಯಲೇ ಇದೆ, ಹೇಳಕ್ಕೆ ಬರ್ತಾ ಇಲ್ಲ. ಅವರು ಬರೆದಿದ್ದಂಥ ಒಬ್ಬ ಲಿಂಗಾಯತ ಮಠದ ಅಧಿಪತಿ. ಅವರು ಶೃಂಗಾರ, ನಮ್ಮ ಮೇಷ್ಟ್ರು ಮಾದೇವಪ್ಪನವ್ರಿಗೆ ಏನಾದ್ರು ಗೊತ್ತಿದೆಯೇನೋ ಗೊತ್ತಿಲ್ಲ, ಎಲ್ಲಿದ್ದಾರೆ ಮಾದೇವಪ್ಪನವ್ರು ಹೊರಟೆ ಹೋದ್ರು ಏನೋ. ಸೊ ಅದು ಕನ್ನಡದಲ್ಲಿ ಭಾಳ ಆ ಕಾಲದಲ್ಲಿತ್ತು. ನಮ್ಗೆ ಯಾರಿಗೂ ಅದನ್ನು ಓದೋದಕ್ಕೆ ಸರಿಯಾಗಿ ಸಿಕ್ಕಿಲ್ಲ, ಭಾಳ ಜನ ಕನ್ನಡಿಗರಿಗೆ ಅದಕ್ಕೆ ಸಿಕ್ಕಿಲ್ಲ. ಸೊ ಅದಾದಮೇಲೆ ನಿಮಗೆ ಅನೇಕ ಕಾದಂಬರಿಗಳು, ಅದರಲ್ಲೂ ರಾವ್ ಬಹದ್ದೂರ್ ಅವರ ಕಾದಂಬರಿ ಗ್ರಾಮಾಯಣದ ಥರ ಕಾದಂಬರಿ ಇದೆಯಲ್ಲ, ಅದನ್ನು ಓದ್ದಲೇ ಇರೋ ಕನ್ನಡಿಗನೇ ಇಲ್ಲ. ಅಷ್ಟು ಅದ್ಭುತವಾದಂಥ ಒಂದು ಕಾದಂಬರಿಯನ್ನು ಬರೀತಾರೆ. ಆಮೇಲೆ ಕುವೆಂಪು ಅವರ 2 ಮಹತ್ವದ ಕಾದಂಬರಿಗಳು, ಮಲೆಗಳಲ್ಲಿ ಮದುಮಗಳು ಮತ್ತು ಕಾನೂರು ಹೆಗ್ಗಡತಿ. ಆ ಕಾದಂಬರಿಗಳನ್ನು ನೀವು ಎಷ್ಟು ಅದ್ಭುತ, ಅದು ಓದಬೇಕು, ಎಲ್ಲರೂ ಕನ್ನಡಿಗರು ಓದಲೇಬೇಕು. ಅದು ಒಂದು 700-800 ಪುಟದ ಬೃಹತ್ ಕಾದಂಬರಿಗಳವು. ನಮ್ಮ ಚಿನ್ನಸ್ವಾಮಿದಾದರೂ 114 ಪುಟ ಇದೆ. ಚಿನ್ನೇನಹಳ್ಳಿ ಸ್ವಾಮಿ, ಇವ್ರದ್ದು ಹೆಸರು ಬೇರೆ ಕನ್ಫ್ಯೂಷನ್ ನನಗೆ. ಇವ್ರ ಹೆಸರಿನವರೇ ಚಿನ್ನು ಶ್ರೀರಾಮನಹಳ್ಳಿ ಅಂತ ಯಾರೊಬ್ರು, ಅವರು ಇವ್ರ ಗೊತ್ತಾಗದೆ ಒದ್ದಾಡಂಗೆ ಆಗ್ಬಿಡುತ್ತೆ. ಸೊ ಈ ನಮ್ಮ ಚಿನ್ನೇನಹಳ್ಳಿ ಸ್ವಾಮಿಯವರು ಬರೆದಿರೋದು 114 ಪುಟಗಳ ಕಿರು ಕಾದಂಬರಿ. ಇದನ್ನು ತುಂಬ ಸುಲಭವಾಗಿ ಯಾರು ಬೇಕಾದ್ರೂ ಓದ್ಬೋದು, ಸರಳವಾಗಿ ಓದಿಸ್ಕೊಂಡು ಹೋಗುತ್ತೆ. ಆದರೆ ಕುವೆಂಪು ಇದೆಯಲ್ಲ, ಬೃಹತ್ ಕಾದಂಬರಿ ಅದು. ಮದುಮಗಳು ಕಾದಂಬರಿ, ಹೆಗ್ಗಡತಿ ಕಾದಂಬರಿ ಇದೆಯಲ್ಲ, ಎಷ್ಟು ಚೆನ್ನಾಗಿದ್ದಾವೆ ಅಂತಂದರೆ, ನಿಮಗೆ ಕನ್ನಡದ ಗದ್ಯದ ಸೂಕ್ಷ್ಮ ಏನು, ಅದರ ಸೋಜಿಕ ಏನು, ಅದರ ರೋಮಾಂಚನ ಏನು ಅಂದರೆ ಕುವೆಂಪು ಕಾದಂಬರಿ ಓದಬೇಕು, ಲಂಕೇಶ್ವರ ಕಾದಂಬರಿ ಓದಬೇಕು, ತೇಜಸ್ವಿದು ಓದಬೇಕು, ಕುಮ್ಮಿದು ಓದಬೇಕು. ಸೊ ಇವ್ರ ಕಾದಂಬರಿಗಳು ಹಾಗೆ ನಮ್ಮನ್ನು ದಟ್ಟವಾಗಿ ಸೆಳೀತವೆ. ಆಮೇಲೆ ಪರ್ಟಿಕ್ಯುಲರ್ಲಿ ಕುವೆಂಪು ಕಾದಂಬರಿ ಬಗ್ಗೆ ಹೇಳಬೇಕು ಅಂತಂದರೆ, ನೀವು ಆ ಕೃತಿಯನ್ನು ಒಂದು ಸರಿ ಓದೋಕ್ಕೆ ಮೊದಲನೇ ಪುಟದಿಂದ ಶುರು ಮಾಡಿದ್ರೆ ಕೊನೆ ಪುಟ ಮುಗಿಯುವವರೆಗೆ ಆ ಪುಸ್ತಕವನ್ನು ಕೆಳಗಡೆ ಇಡಕ್ಕೆ ಬರೋಲ್ಲ. ಅಷ್ಟು ಆಸಕ್ತಿದಾಯಕವಾದಂಥ ಕಾದಂಬರಿಗಳು. 700-800 ಪುಟ ಓದೋದಕ್ಕೆ 3 ದಿವಸ ಹಿಡಿಯುತ್ತೆ. ಆ 3 ದಿವಸದಲ್ಲಿ ನೀವು ಊಟ ಮಾಡಿದ್ರೋ ತಿಂಡಿ ತಿಂದ್ರೋ ಅನ್ನೋದು ಗೊತ್ತಾಗಲ್ಲ, ಮನೆಗೆ ಯಾರು ಬಂದರು ಯಾರು ಹೋದರು ಅನ್ನೋದು ಗೊತ್ತಾಗಲ್ಲ. ಅಷ್ಟರ ಮಟ್ಟಿಗೆ ಅದರೊಳಗಡೆ ಮುಳುಗಿ ಹೋಗುತ್ತೆ ನಮ್ಮ ಮನಸ್ಸು. ಅಂಥ ಕಾದಂಬರಿಗಳು ಕನ್ನಡದಲ್ಲಿ ನಿಂತು. ತೇಜಸ್ವಿಯವರ ಕಾದಂಬರಿಗಳು ಇವತ್ತಿಗೂ ಕೂಡ ಏನಾದರೂ ಕನ್ನಡಕ್ಕೆ ಹೊಸ ಕಾಲದ ಹುಡುಗರನ್ನ ಸೆಳೀತಾ ಇದ್ದರೆ, ಅದರಲ್ಲೂ ಪರ್ಟಿಕ್ಯುಲರ್ಲಿ ಕನ್ನಡ ಸಾಹಿತ್ಯ ಏನು ಓದಿರೋರಲ್ಲ ಅವರು, ಎಲ್ಲೋ ಎಂಜಿನಿಯರಿಂಗು, MBBS ಇಂಥದ್ದು ಓದಿರೋವಂಥ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವ ಸಾಫ್ಟ್ವೇರ್ ಇಂಜಿನಿಯರ್ಗಳ ಥರದವರು ಏನಾದರೂ ಕನ್ನಡ ಸಾಹಿತ್ಯದ ಕಡೆಗೆ ಬರ್ತಾ ಇದ್ದಾರೆ ಅಂದರೆ ತೇಜಸ್ವಿಯವರ ಕೃತಿಗಳನ್ನು ಓದಿದ ಕಾರಣಕ್ಕಾಗಿ. ನಾವು ಅದಕ್ಕೆ PUC ಹಂತದೊಳಗೆ ಅವರು ಸಾಮಾನ್ಯವಾಗಿ ಮಕ್ಕಳು ಅಲ್ಲಿವರೆಗೂ ಎಲ್ಲ ಕನ್ನಡ ಓದ್ತಾ ಇರ್ತಾರೆ, ಹೆಚ್ಚು ಕಡಿಮೆ ಓದ್ತಾ ಇರ್ತಾರೆ. PUC ಆದಮೇಲೆ ಡೈವರ್ಟ್ ಆಗಿಬಿಡ್ತಾರೆ. ಅವ್ರು ತಗೊಳ್ಳೋ ಸಬ್ಜೆಕ್ಟ್ಗಳ ಪ್ರಕಾರ ಅವರು ಹೊರಟೋಗ್ತಾರೆ. ಅಲ್ಲಿಂದ ಆಚೆಗೆ ಅವರು ಲಿಟ್ರೇಚರ್ ಓದೋದಿಲ್ಲ, ಕನ್ನಡ ಸಾಹಿತ್ಯ ಅದ್ರ ಕಡೆ ಗಮನ ಕೊಡಲ್ಲ.
ಆ ಕಾರಣಕ್ಕೆ ನಾವೇನು ಮಾಡ್ತೀವಿ, PUC ಟೆಕ್ಸ್ಟ್ಗಳು ಮಾಡಬೇಕಾದ್ರೆ ನಾನು 2 ಸರಿ ಟೆಕ್ಸ್ಟ್ ಬುಕ್ ಮಾಡಿದ್ದೀನಿ. ದೇವರ ಹೆಣ ಕತೆ ಮಾಡಿದ್ದು ನಾನೇ ಸರ್ ಆ ಕಾಲದಲ್ಲಿ. ಆಮೇಲೆ ಪುಷ್ಪ ಕೂಡ ಒಂದ್ಸರಿ ಮಾಡಿದ್ದಾರೆ PUC ಟೆಕ್ಸ್ಟ್ನ. ನಾನು 15 ವರ್ಷದ ಹಿಂದೆ ಮಾಡಿದ ಟೆಕ್ಸ್ಟು ಇನ್ನೂ ಕೂಡ ರಘುನಾಥ್ ಚಹಾದ್ ಅವ್ರದ್ದೊಂದು ಪ್ರಬಂಧ ರಾಗಿ ಮುದ್ದೆ ಅನ್ನೋ ಪ್ರಬಂಧ ಕೂಡ ಆ ಟೆಕ್ಸ್ಟ್ ಒಳಗಿದೆ. ತೇಜಸ್ವಿ ಅವ್ರದ್ದು ನಾವು ಯಾವ ಕಾರಣಕ್ಕೂ ಬಿಡಲ್ಲ, ಯಾವುದಾದ್ರೂ ಒಂದನ್ನು ಅವ್ರದ್ದು ಇಡಲೇಬೇಕು. ಯಾಕೆ ಅಂತಂದರೆ ಆ ವಯಸ್ಸಿನಲ್ಲಿ ಬರುವ ಮಕ್ಕಳಿದಾರಲ್ಲ ಅವರಿಗೆ ತೇಜಸ್ವಿಯನ್ನು ತಿಳಿಸೋದಿದೆಯಲ್ಲ ಅದೇನು ಅಂತಂದರೆ ಕನ್ನಡವನ್ನು ತಿಳಿಸಿದ ಹಾಗೆ. ಅದೇನು ತೇಜಸ್ವಿ ಅನ್ನೋ ವ್ಯಕ್ತಿಯನ್ನು ಬಲವಂತವಾಗಿ ಏನೋ ಮಕ್ಕಳಿಗೆ ಇಡ್ತಾ ಇದ್ದೀವಿ ಅನ್ನೋದಲ್ಲ. ಕನ್ನಡದ ಸೋಜಿಗವನ್ನು ಅಥವಾ ಸಾಹಿತ್ಯದ ಸೂಕ್ಷ್ಮವನ್ನು, ಕಲೆಗಾರಿಕೆಯನ್ನು ನಮ್ಮ ಮಕ್ಕಳು ಆ ವಯಸ್ಸಿನಲ್ಲಿ PUC ಹಂತದ ವಯಸ್ಸಿನಲ್ಲಿ ಒಂದು ಸರಿ ಅವರಿಗೆ ಆ ಥರದೊಂದು ಆಕರ್ಷಣೆ ಬಂತು ಅಂದರೆ ಅವರು ಇಡೀ ಜೀವನ ಕನ್ನಡ ಸಾಹಿತ್ಯದ ಜೊತೆಗೆ ಸಾಗೋದಕ್ಕೆ ಅವ್ರು ಏನೇ ಕೆಲಸ ಮಾಡ್ತಾ ಇರಲಿ, ಹೇಗೆ ಇರಲಿ, ಏನೇ ಓದಲಿ, ಇಡೀ ಜೀವನ ಕನ್ನಡ ಸಾಹಿತ್ಯದ ಕಡೆಗೆ ಬರ್ತಾರೆ. ಇವತ್ತು ಹಾಗೆ ಬಂದಿರುವ ಅನೇಕ ಹುಡುಗರು ಒಳ್ಳೊಳ್ಳೆ ಕವಿಗಳಾಗಿರೋದನ್ನು ನಾನು ಹೇಳಬಲ್ಲೆ, ಕತೆಗಾರರಾಗಿರೋದನ್ನು ಹೇಳಬಲ್ಲೆ, ನಾಟಕ ಬರೀತಾ ಇರೋರನ್ನ ಹೇಳಬಲ್ಲೆ, ಮತ್ತು ಅತ್ಯದ್ಭುತವಾಗಿ ಕನ್ನಡವನ್ನು ತಮ್ಮ ಆ ತಾಂತ್ರಿಕ ಬೌದ್ಧಿಕತೆ ಏನಿದೆ, ಅವರ ತಂತ್ರಜ್ಞಾನ ಏನಿದೆ, ಅದರ ಮೂಲಕ ಕನ್ನಡ ಸಾಹಿತ್ಯವನ್ನು, ಕನ್ನಡ ಭಾಷೆಯನ್ನು ಮುಂದಕ್ಕೆ ತಗೊಂಡೋಗ್ತಾ ಇರುವ ಭಾಳ ದೊಡ್ಡ ಜವಾಬ್ದಾರಿಯನ್ನು ಅವರು ಮಾಡ್ತಾ ಇದ್ದಾರೆ. ಅಂದರೆ ಕನ್ನಡದ ಗದ್ಯ ಇದೆಯಲ್ಲ, ತೇಜಸ್ವಿಯ ಮೂಲಕ ನಾವು ತಿಳಿಸೋದಿದೆಯಲ್ಲ ಅಷ್ಟೇ ಮುಖ್ಯ. ಅಕಸ್ಮಾತು ನನ್ನ ಹತ್ರ ಯಾರಾದರೂ ಬಂದು ಸರ್ ನಾನು ಪದ್ಯ ಬರೀಬೇಕು ಅಂತಂದರೆ ನೀನು ಮೊದಲು BM ಶ್ರೀಕಂಠಯ್ಯನವ್ರನ್ನ ಓದ್ಕೊಳಪ್ಪ ಅಂತ ಹೇಳ್ತೀನಿ. ಯಾಕೆಂದರೆ BM ಶ್ರೀಕಂಠಯ್ಯನವ್ರ ಇಂಗ್ಲೀಷ್ ಗೀತೆಗಳು ಇದೆಯಲ್ಲ ಅದು ಬೇಸಿಕ್ ಇದದು. ನಮಗೆ ಮೊದಲು ಆ ಕವಿತೆಗಳನ್ನ ಓದಕ್ಕೆ ಶುರು ಮಾಡಿದ್ರೆ ನಾನು ಕವಿತೆ ಹೇಗೆ ಬರೀಬೋದು ಅನ್ನೋಂಥದ್ದು ಗೊತ್ತಾಗುತ್ತೆ, ಒಂದು ಟ್ರೈನಿಂಗ್ ಥರ ಆಗುತ್ತೆ. ಗದ್ಯ ಬರಿತೀನಿ, ನಾನು ಕತೆ ಬರಿತೀನಿ, ಪ್ರಬಂಧ ಬರಿತೀನಿ, ಕಾದಂಬರಿ ಬರಿತೀನಿ ಅಂತ ಬಂದರೆ ನೀನು ಲಂಕೇಶರನ್ನ ಓದು ಅಂತ ಹೇಳ್ತೀನಿ ನಾನು. ಲಂಕೇಶ್ ಇದಾರಲ್ಲ, ಲಂಕೇಶ್ ಭಾಷೆಯನ್ನು ಗಮನಿಸಿ, ಅವರು ಪತ್ರಿಕೆಯ ಭಾಷೆ ಇರ್ಬೋದು, ಅವರ ಸಂಪಾದಕೀಯದ ಭಾಷೆ ಇರ್ಬೋದು, ಅವರ ಅಣಕಗಳ ಭಾಷೆ ಇರ್ಬೋದು, ಅವರ ಅಂಕಣಗಳ ಭಾಷೆ ಇರ್ಬೋದು, ಅವರ ಕವಿತೆಯ ಭಾಷೆ, ಕಥೆಯ ಭಾಷೆ, ಕಾದಂಬರಿಯ ಭಾಷೆ. ಸುಮ್ಮನೆ ಮುಸ್ಸಂಜೆ ಕಥಾಪ್ರಸಂಗದಂಥ ಒಂದು ಕಾದಂಬರಿಯನ್ನು ನೆನಪು ಮಾಡ್ಕೊಳ್ಳಿ, ಅದರ ಮೂಲಕ ಅವರು ಎಂಥ ಒಂದು ಲೋಕವನ್ನು ಕಟ್ಟಿಕೊಡ್ತಾರೆ. ಅತ್ಯಂತ ಸಣ್ಣ ವಾಕ್ಯಗಳಲ್ಲಿ, ಸರಳ ವಾಕ್ಯಗಳಲ್ಲಿ ಕನ್ನಡವನ್ನು ಹೇಗೆ ಬರಿಬೇಕು ಅನ್ನೋದನ್ನ ಲಂಕೇಶ್ ತೋರಿಸ್ಕೊಡ್ತಾರೆ. ಒಂದು ಸರಿ ನೀವು ಲಂಕೇಶ್ರನ್ನ ಸರಿಯಾಗಿ ಓದ್ಕೊಂಡ್ರೆ ನೀವೆಲ್ಲರೂ ಒಬ್ಬ ಒಳ್ಳೆಯ ಗದ್ಯ ಬರಹಗಾರರಾಗೋದಕ್ಕೆ ಸಾಧ್ಯ ಆಗುತ್ತೆ. ಈ ಸೂಕ್ಷ್ಮಗಳು ಸಾಹಿತ್ಯ ಕ್ಷೇತ್ರಕ್ಕೆ ಯಾರು ಪ್ರವೇಶ ಪಡಿಬೇಕು ಅಂತ ಆಸೆ ಪಡ್ತಾರೋ ಅವರು ಅರ್ಥ ಮಾಡ್ಕೊಂಡಿರ್ಬೇಕು. ಆವಾಗ ಅವರು ಕೂಡ ಒಳ್ಳೆ ಬರಹಗಾರರಾಗ್ತಾರೆ. ನಮ್ಮ ಕುಮ್ಮಿ ಥರದ ಕಾದಂಬರಿಕಾರರು, ಡಿಸೋಜಾ ಥರದ ಕಾದಂಬರಿಕಾರರು ಅಷ್ಟೇ ಅಲ್ಲ, ಇವರು ಎದುರುಗಡೆ ಇದ್ದಾರೆ ಅಂತಲ್ಲ, ಇವ್ರ ಆಚೆಗೆ ಸಾರಾ ಅಬೂಬಕರ್ ಇವತ್ತು ನಮ್ಮ ಜೊತೆಗಿಲ್ಲ. ಸಾರಾ ಅಬೂಬಕರ್ ಥರದ ಒಬ್ಬ ಕಾದಂಬರಿಕಾರ್ತಿಯನ್ನು ಅವರ ಚಂದ್ರಗಿರಿಯ ತೀರದಲ್ಲಿ ಈ ಥರದ ಕಾದಂಬರಿಗಳನ್ನ ಓದಿ ಗೊತ್ತಾಗುತ್ತೆ. ಇನ್ನೊಂದು ಅನುಭವ ಲೋಕ ನಮ್ಮ ಎದುರುಗಡೆ ನಮಗೆ ಗೊತ್ತೇ ಇಲ್ಲದಲೇ ಇರುವಂಥದ್ದು. ಇಡೀ ಮುಸಲ್ಮಾನ್ ಜಗತ್ತು, ಅಲ್ಲಿನ ಧರ್ಮ, ಅಲ್ಲಿನ ಮೌಲ್ವಿಗಳು, ಅಲ್ಲಿನ ಸಂಪ್ರದಾಯಗಳು ಮತ್ತು ಅಲ್ಲಿ ಹೆಣ್ಣು ಮಕ್ಕಳು ಅನುಭವಿಸ್ತಾ ಇರೋ ಕಷ್ಟ ಇದೆಯಲ್ಲ, ಭಾನು ಮಷ್ತಾಕ್ ಕೃತಿಗಳಲ್ಲೂ ಕಥೆಗಳಲ್ಲೂ ಇದೆ ಮತ್ತು ಸಾರಾ ಅಬೂಬಕರ್ ಅವರ ಕಥೆಗಳಲ್ಲೂ ಅವೆಲ್ಲ ಇದ್ದಾವೆ. ಅದನ್ನು ಓದಬೇಕು ನಾವು. ಯಾಕೆ ಗೊತ್ತಾ, ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ, ಯಾವುದೋ ಜಾತಿಯಲ್ಲಿ ಹುಟ್ಟಿರ್ತೀವಿ, ಯಾವ ಮತಧರ್ಮವನ್ನು ಪಾಲಿಸ್ತಿರ್ತೀವಿ, ಯಾವುದೋ ದೇವರನ್ನ ಪೂಜೆ ಮಾಡ್ತಾ ಇದ್ದೀವಿ, ಯಾವುದೋ ರೀತಿಯ ಸಂಪ್ರದಾಯಗಳಲ್ಲಿ ಬದುಕ್ತಾ ಇರ್ತೀವಿ. ಆದರೆ ಇನ್ನೊಂದು ಸಂಪ್ರದಾಯದ ಬಗ್ಗೆ ನಮಗೆ ಏನೂ ಗೊತ್ತಿರಲ್ಲ. ಅವನು ನಮ್ಮ ಪಕ್ಕದ ಮನೆಯವನಾಗಿದ್ದರೂ ಕೂಡ ಇವನ್ನೆಲ್ಲ ಪಾಕಿಸ್ತಾನದಿಂದ ಬಂದವನು ಅಂತೇಳಿ ಅವನ ಅನುಮಾನದಿಂದಲೇ ನೋಡ್ತಾ ಇರ್ತೀವಿ. ಯಾವಾಗ ಮನುಷ್ಯರ ನಡುವಿನ ಈ ಕಂದಕಗಳು ದೂರ ಆಗ್ತವೆ ಅಂದರೆ ಅವರ ಬದುಕಿನ ಎಲ್ಲ ಚಿತ್ರಗಳನ್ನು ನಾವು ಅರ್ಥ ಮಾಡಿಕೊಂಡಾಗ, ತಿಳಿದುಕೊಂಡಾಗ. ಅದು ಹೇಗೆ ತಿಳಿಯೋದು? ಒಂದು, ನೀವು ಪಕ್ಕದಲ್ಲಿರ್ತಾರೆ, ಅವಾಗ ಅವ್ರ ಮನೆಗೆ ಹೋಗೋದು, ಒಂದು ಅರ್ಧ ಲೋಟ ಟೀ ಕೊಡೋದು, ಕುಡಿಯೋದು, ಅವ್ರನ್ನೂ ನಿಮ್ಮನೆ ಕರೆಯೋದು, ಇವೆಲ್ಲ ಮಾಡೋದ್ರಿಂದ ಒಂದು ಆಗ್ಬೋದು. ಕೃತಿಗಳ ಮೂಲಕ, ಕನ್ನಡದ ಸಾಹಿತ್ಯ ಕೃತಿಗಳಿದಾವಲ್ಲ, ಆ ಕೃತಿಗಳು ಹೇಗೆ ನಿಮಗೆ ಇನ್ನೊಂದು ಜಗತ್ತು ಹೀಗಿದೆಯಪ್ಪ, ಅವರ ನೋವಿಗೂ ನಿನ್ನ ನೋವಿಗೂ ವ್ಯತ್ಯಾಸ ಇಲ್ಲ, ಇಬ್ಬರೂ ಮನುಷ್ಯರೇ, ಅವಂದು ಯಾವುದೋ ದೇವರು ಯಾವುದೋ ಜಾತಿ ಧರ್ಮ ಇರ್ಬೋದು, ನಿಂದು ಯಾವುದೋ ದೇವರು ಯಾವುದೋ ಜಾತಿ ಧರ್ಮ ಇರ್ಬೋದು, ಆದರೆ ನೀವಿಬ್ಬರು ಮನುಷ್ಯರೇ. ಎಲ್ಲ ಮನುಷ್ಯರಿಗೂ ಕಷ್ಟ ಬರೋದಿದೆಯಲ್ಲ ಒಂದೇ ಥರ ಬರುತ್ತೆ, ಎಲ್ಲ ಮನುಷ್ಯರಿಗೂ ಒಂದೇ ಥರದ ಕಾಯಿಲೆ ಕಸಾಲೆಗಳು ಬರ್ತವೆ, ಎಲ್ಲ ಮನುಷ್ಯರಿಗೂ ಒಂದೇ ಥರದ ಸುಖಾನುಭವಗಳು ಇರ್ತವೆ. ಹಾಗಾಗಿ ಅವನು ಬೇರೆ ನೀನು ಬೇರೆ ಅಲ್ಲ. ಇವತ್ತಿನ ರಾಜಕಾರಣದಲ್ಲಿ ಈ ಭಿನ್ನತೆಯನ್ನು ಸೃಷ್ಟಿ ಮಾಡಿ ಅವರು ದೇಶವನ್ನು ಆಳೋದಕ್ಕೆ ಹೊರಟು ಇವತ್ತು ದೇಶವನ್ನು ಯಾವ ಸ್ಥಿತಿಗೆ ತಂದಿಟ್ಟಿದ್ದಾರೆ ಅನ್ನೋದನ್ನ ನೋಡ್ತಾ ಇದ್ದೀವಿ. ಹೀಗಿದ್ದ ಮೇಲೆ
ನಾವು ಇನ್ನೊಬ್ಬರನ್ನ ಅರ್ಥ ಮಾಡ್ಕೋಬೇಕಾದ್ರೆ ಏನು ಮಾಡಬೇಕು. ಸಾಮಾನ್ಯವಾಗಿ ನಾನು ಯಾಕೆ ನಮ್ಮ ಕನ್ನಡ ಲೇಖಕರನ್ನ ಮತ್ತೆ ಮತ್ತೆ ಒತ್ತಿ ಹೇಳ್ತಾ ಇರ್ತೀನಿ ಅಂತಂದರೆ, ನಮ್ಮ ಕನ್ನಡ ಲೇಖಕರು ಅತ್ಯಂತ ಪರಿಣಾಮಕಾರಿಯಾಗಿ ಈ ಸೌಹಾರ್ದತೆಯನ್ನು ಕಾಪಾಡುವುದಕ್ಕೆ 1000 ವರ್ಷಗಳಿಂದ ಕಷ್ಟಪಟ್ಟಿದ್ದಾರೆ. ಪಂಪ್ನಲ್ಲೇ ಆ ಥರದ ಸೌಹಾರ್ದ ಸಂಬಂಧಗಳಿದ್ದಾವೆ. ನಮ್ಮ ಕವಿರಾಜ ಮಾರ್ಗ 9ನೇ ಶತಮಾನದ ಅತ್ಯದ್ಭುತವಾದ ಕನ್ನಡದ ಶಾಸ್ತ್ರ ಗ್ರಂಥ. ಅದರೊಳಗೆ ಕನ್ನಡಿಗನ ಸ್ವಭಾವ ಏನು, ಕನ್ನಡಿಗನ ರೂಪ ಏನು, ಕನ್ನಡ ನಾಡಿನ ವಿಸ್ತಾರ ಏನು, ಇದೆಲ್ಲವೂ ಕವಿರಾಜ ಮಾರ್ಗದಲ್ಲಿದೆ. ಅದನ್ನು ಕನ್ನಡಿಗರಾದವರು ಓದಬೇಕು. ಅದು ನಮಗೆ ಬೈಬಲ್ ಇದ್ದಾಗೆ. ಎಲ್ಲೋದ್ತೀವಿ ನಾವು? ಓದೋದೇ ಇಲ್ಲ. ಸೊ ಹಾಗಾಗಿ ಈ ಕೃತಿಗಳು 1000 ವರ್ಷಗಳಿಂದ ಕನ್ನಡ ಲೇಖಕರು ಕಟ್ಟಿಕೊಟ್ಟಿರುವ ಈ ಪಠ್ಯಗಳಿದಾವಲ್ಲ, ಇವು ಮನುಷ್ಯರ ಬದುಕು ಹೇಗಿರಬೇಕು ಅಂತ ನಿರ್ದೇಶಿಸ್ತವೆ. ಯಾವಾಗ ನಾವು ಜಾತಿವಾದಿಗಳಾಗ್ತೀವಿ, ಯಾವಾಗ ನಾವು ಕೋಮುವಾದಿಗಳಾಗ್ತೀವಿ, ಇನ್ನೊಬ್ಬ ಮನುಷ್ಯನ ಬಗ್ಗೆ ಅಸಹನೆ ಬೆಳೆಸ್ಕೊಳ್ತೀವಿ, ದ್ವೇಷ ಬೆಳೆಸ್ಕೊಳ್ತೀವಿ ಅಂದರೆ ನಮಗೆ ಓದಿನ ಜ್ಞಾನ ಇಲ್ದಲೇ ಇದ್ದಾಗ. ಏನೋ ಓದ್ಬೋದು, ಬಿ ಓದ್ಬೋದು, MBB ಅದೆಲ್ಲ ಓದೋದು. ಈ ಸಾಹಿತ್ಯ ಕೃತಿಗಳನ್ನು ನಿಮ್ಮ ಬಿಡುವಿನ ವೇಳೆಯಲ್ಲಿ ಓದಿದ್ರೆ, ಪ್ರತಿಯೊಬ್ಬ ಕನ್ನಡಿಗನು ಓದಿದಾಗ ಮಾತ್ರ ಇದರ ನಿಜವಾದ ಸೊಗಸು ಏನು ಅನ್ನೋಂಥದ್ದು ನಿಮಗೆ ಗೊತ್ತಾಗುತ್ತೆ. ಇದು ಈ ಪುಸ್ತಕ ಇದೆಯಲ್ಲ, ಇದು ಅತ್ಯಂತ ಚೆನ್ನಾಗಿರುವಂಥ ಪುಸ್ತಕ. ನಾನು ಓದಿ ಒಂದಷ್ಟು ಟಿಪ್ಪಣಿಯನ್ನು ಮಾಡಿದ್ದೀನಿ. ಬಟ್ ಇದ್ರ ಬಗ್ಗೆ ನಾನೇ ಮಾತಾಡ್ತಾ ಹೋದರೆ ಇವರಿಗೆಲ್ಲ ಮಾತಾಡೋಕ್ಕೆ ಸರ್ಕಿಲ್ದಂಗೆ ಆಗ್ಬಿಡುತ್ತೆ. ಯಾವಾಗಲೂ ನೋಡಿ, ಈ ಕೃತಿ ಓದಿದಾಗ ನನಗೆ ಅನ್ನಿಸ್ತು, ಯಾವಾಗಲೂ ಕೂಡ ಜನರಿಗೆ ಆ ಊರಿಂದ ದೂರ ಆದಾಗ ಮಾತ್ರ ಊರಿನ ಬಗ್ಗೆ ಪ್ರೀತಿ ಬರುತ್ತೆ. ಊರೊಳಗಿದ್ದಾಗ ಇದೇನಪ್ಪ ಈ ಊರು ಹಂಗೆ ಹಿಂಗೆ, ಇಲ್ಲಿ ಜನ ಸರಿ ಇಲ್ಲ, ಅದು ಸರಿ ಇಲ್ಲ, ಈ ಸರಿ ಇಲ್ಲ, ರಸ್ತೆ ಸರಿ ಇಲ್ಲ, ಅದು ಇದು ಬೈಕಂಗೆ ಕೂತಿರ್ತೀವಿ. ದೇಶದ ಬಗ್ಗೆ ಬೈಕಂಗೆ ಕೂತಿರ್ತೀವಿ. ನೀವು ದೇಶ ಬಿಟ್ಟು ಒಂದು ಸರಿ ಹೊರಗಡೆ ಹೊಟ್ಟು ಬನ್ನಿ, ಆಗ ಈ ದೇಶ ಎಷ್ಟು ಅದ್ಭುತ ಅನ್ನೋದು ನಿಮ್ಮ ಅರಿವಿಗೆ ಬರುತ್ತೆ, ಪ್ರಜ್ಞೆಗೆ ಬರುತ್ತೆ. ನಾನು ಇಂಗ್ಲೆಂಡು ಮತ್ತು ಚೈನಾಕ್ಕೆ ಹೋದಾಗ ನಿಜವಾಗ್ಲೂ ಅನಿಸಿದ್ದು, ಅವೇನು ಇಲ್ಲಿಂದ ಎಲ್ಲ ಹೇಳ್ಕಳಿಸೋರು ಭಾಳ ಚೆನ್ನಾಗಿದೆ. ಅಲ್ಲಿ ಹೋದಾಗ ಏನಿಲ್ಲ, ಎಲ್ಲ ಪೊಲೀಸ್ ಕ್ವಾರ್ಟರ್ಸ್ ಥರ ಕಾಣ್ತವೆ ಮನೆಗಳು. ಇಲ್ಲಾದರೂ ಒಂದೊಂದು ಮನೆಯೂ ಒಂದೊಂದು ವ್ಯತ್ಯಾಸ. ಒಬ್ಬೊಬ್ಬ ಮನುಷ್ಯನು ಪ್ರತ್ಯೇಕವಾಗಿದ್ದಾನೆ. ಅವನಿದ್ದಂಗೆ ಇವನಿಲ್ಲ, ಇವನಿದ್ದಂಗೆ ಅವನಿಲ್ಲ. ಎಲ್ಲರೂ ಬೇರೆ ಬೇರೆ ರೀತಿಯಲ್ಲಿದ್ದಾರೆ. ಮನೆ ಕಟ್ಟಡಗಳು ಅಷ್ಟೇ. ಒಂದು ಮನೆಯ ಕಟ್ಟಡ ಇದ್ದಾಗೆ ಇನ್ನೊಂದು ಮನೆ ಇಲ್ಲಿ ಇರೋಲ್ಲ. ಅಷ್ಟರ ಮಟ್ಟಿಗೆ ವ್ಯತ್ಯಾಸಗಳು ಮತ್ತು ಆಕರ್ಷಣೆ ಇದೆ. ಈ ಥರದ ನಮ್ಮಲ್ಲಿ ಭಾಳ ಸ್ವಲ್ಪ ಕೆಲವು ಸಣ್ಣ ಪುಟ್ಟ ತೊಂದರೆಗಳಿರ್ಬೋದು. ಈ ತೊಂದರೆಗಳ ನಡುವೆ ನನ್ನ ತಾಯಿ ನೆಲ ಅಥವಾ ನನ್ನ ಹುಟ್ಟೂರು ಇದು ಅತ್ಯದ್ಭುತವಾದ್ದು. ಆ ಹುಟ್ಟೂರು ಅಥವಾ ಹುಟ್ಟು ದೇಶದ ಬಗೆಗೆ ಭಾಳ ದೊಡ್ಡ ಪ್ರೀತಿ ಬರೋದು ಯಾವಾಗ ಅಂತಂದರೆ, ನೀವು ಬೇರೆ ಊರಿಗೆ ಹೋಗಿ ಪರದೇಶಿಗಳಾದಾಗ. ಅದನ್ನು ನೀವು ಈ ಕೃತಿ ಯಮಸಂಧಿಯ ಜನ ಬೇರೆ ಬೇರೆ ಕಡೆ ಹೋದಾಗ ಅವರು ಅನುಭವಿಸಿದ ಕಷ್ಟ ಇದೆಯಲ್ಲ, ಅದನ್ನ ಭಾಳ ಚೆನ್ನಾಗಿ ಅವರು ತರ್ತಾರೆ. ಆಮೇಲೆ ಪ್ರತಿಯೊಬ್ಬರು ಈಗ ಸಾಮಾನ್ಯವಾಗಿ ದುಡ್ಡು ಬಂದ್ಬಿಡುತ್ತೆ ಮುಳುಗಡೆ ಆದಾಗ. ಏನು ಹೇಳಿ ಸರ್? ಒಂದು ನಿಮಿಷ ಈ ಕಡೆ ನೋಡಿ ಸರ್. ಸೊ ಮುಳುಗಡೆ ಆದಂಥ ಸಂದರ್ಭದಲ್ಲಿ ಸರ್ಕಾರ ಎಷ್ಟೋ ಒಂದು ಪ್ಯಾಕೇಜ್ ದುಡ್ಡು ಕೊಡುತ್ತೆ. ಆ ದುಡ್ಡನ್ನು ರೈತರು ತಗೊಂಡೋಗಿ ಏನು ಮಾಡ್ತಾರೆ? ನಿಮಗೆ ಗೊತ್ತಿದೆ ನಮ್ಮ ಜನರ ಸ್ವಭಾವ ಏನು ಅಂತ. ಇನ್ನೆಲ್ಲೋ ಜಮೀನು ತಗೊಂಡು ಹೇಗೋ ಬದುಕಿದ್ರೆ ಪರವಾಗಿಲ್ಲ, ಇಲ್ಲ ಅಂತಂದರೆ ಆ ದುಡ್ಡನ್ನೆಲ್ಲ ಖರ್ಚು ಮಾಡಿಬಿಡ್ತಾರೆ. ಇಲ್ಲೊಬ್ಬ ಪಟೇಲರ ಮಕ್ಕಳ ಕಥೆಯನ್ನು ಸ್ವಾಮಿ ಬರೀತಾರೆ. ಬಹುಶಃ ಆ ಪಟೇಲರಿಗೆ ಯಾರಿರ್ಬೋದು ಅನ್ನೋಂಥದ್ದನ್ನ ನೀವು ಯಮಸಂಧಿಯ ಊರಿನ ಜನರಿಗೆ ನಿಮ್ಗೆ ಗೊತ್ತಿರುತ್ತೆ. ಆ ಮಕ್ಕಳು ಕೊನೆಗೆ ಅವರು ಅನುಭವಿಸಿದ ಯಾತನೆ ಇದೆಯಲ್ಲ, ಅನುಭವಿಸುತ್ತಿದ್ದ ಯಾತನೆ ಇದೆಯಲ್ಲ, ಅದು ಭಾಳ ಚೆನ್ನಾಗಿ ಬರ್ತಾರೆ. ಆಮೇಲೆ ಈ ಅನೇಕ ಸಂಗತಿಗಳು ಬಿಡಿ, ಇವ್ರು ಬಳಸುವಂಥ ಶಬ್ದಗಳು, ಬರಗಾಪಿ ಅಂತ ಒಂದು ಶಬ್ದ ಬಳಸ್ತಾರೆ. ಹಾಲು ಗೊತ್ತಲ್ವ ನಿಮಗೆಲ್ಲ? ನೋಡಿ ಅವರೆಲ್ಲ ನಗ್ತಾ ಇದ್ದಾರೆ. ಬರಗಾಪಿ ಅಂದರೆ ಹಾಲಿರಲ್ಲ. ಎಲ್ಲೋ ಸಕಲೇಶ್ಪುರಕ್ಕೋ ಇನ್ನೆಲ್ಲೋ ಹೋದಾಗ, ಇದು ಹಾಸನ ಜಿಲ್ಲೆ, ಅಲ್ಲಿ ಹೋದಾಗ ಕಾಫಿ ಪುಡಿ ತಂದಿರ್ತಾರೆ. ಹೆಂಗಿದ್ರು ಇವತ್ತು ನಮಗೂ ಕಾಫಿ ಪುಡಿ ಕೊಟ್ಟವ್ರೆ, ಹಾಲಿಲ್ಲ ಅಂದರೆ ಅದು ನೀರೊಳಗೆ ಹಾಕ್ಕೊಂಡು ಬಿಸಿ ಮಾಡ್ಕೊಂಡು ಕುಡಿಯೋದೇ ಬರಗಾಪಿ. ಸೊ ಆ ಥರ ಶಬ್ದಗಳು ಬೇಕಾದಷ್ಟು ಶಬ್ದಗಳಿಲ್ಲಿದ್ದಾವೆ. ಒಂದು ದೇವರ ಒಬ್ಬ ಮೈ ಮೇಲೆ ಬಂದು ಶಾಸ್ತ್ರ ಹೇಳುವಂಥದ್ದು ದೇವರು, ಆ ಪ್ರಸಂಗ ಇದೆ. ಅದು ಎಷ್ಟು ಚೆನ್ನಾಗಿದೆ ಅಂತಂದರೆ ಆಶ್ಚರ್ಯ ಆಗುತ್ತೆ ನನಗೆ. ಅವನು ದೇವರು ಮೈ ಮೇಲೆ ಬಂದಾಗ ಯಾರೋ ಒಬ್ಬ ಭಕ್ತ ಬಂದು ನನಗೇನೋ ಸಮಸ್ಯೆ ಸ್ವಾಮಿ ಅಂತ ಹಿಂಗೆ ಕೂತಿದ್ದಾಗ ಬಾಯಿಲಿ, ಏನು ನಿನ್ನ ಸಮಸ್ಯೆ? ನನ್ನ ಮಗನಿಗಿಂತ ಕಾಯಿಲೆ ಆಗಿದೆ, ಹೆಂಗಾಗಿದೆ ಅಂದರೆ, ತಿಪ್ಟೂರಲ್ಲಿ ಇಂಥ ಡಾಕ್ಟ್ರ್ ಇದ್ದಾರೆ, ಆ ಡಾಕ್ಟ್ರ್ ಹತ್ರ ಹೋಗು ವಾಸಿ ಆಗುತ್ತೆ. ಇದು ತಾನೇ ನಿಜವಾದ ಇದು. ಮಂತ್ರ ತಗೋ, ಯಂತ್ರ ಕಟ್ಕೋ, ತೀರ್ಥ ತಗೋ, ಪೂಜೆ ಮಾಡಿಸು ಅಂತಂದರೆ ಅದರಿಂದ ಕಾಯಿಲೆ ವಾಸಿ ಆಗಲ್ಲ. ಆ ದೇವರಿಗೆ ಸತ್ಯ ಗೊತ್ತು, ಮನುಷ್ಯರಿಗೆ ಸತ್ಯ ಗೊತ್ತಿರಲ್ಲ. ಇನ್ನು ಡಾಕ್ಟ್ರ್ ಹತ್ರ ಹೋಗೋ ವಾಸಿ ಆಗುತ್ತೆ. ಆಮೇಲೆ ಈ ಥರದ್ದು ಬೇಕಾದಷ್ಟು ಸಂಗತಿಗಳು. ಒಬ್ಬ ಹೋಗ್ತಾನೆ, ನಮ್ಮ ಮನೆಗೆ ಯಾರೋ ಬಾಡಿಗೆಯವರು ಸೇರ್ಕೊಂಡ್ಬಿಟ್ಟಿದ್ದಾರೆ, ಈ ಬಾಡಿಗೆಯವ್ರು ಬಿಟ್ಟೋಗ್ತಾ ಇಲ್ಲ, ಅವರು ಬಿಟ್ಟೋಗೋ ಹಾಗೆ ಏನಾದರೂ ಮಾಡೋದು ದೇವರೇ ಅಂತಂದರೆ, ದೇವರು ಎಂಥ
ಸಲಹೆ ಕೊಡುತ್ತೆ ಅಂದರೆ ಆ ಮನೆಗೆ ಕರೆಂಟು ನೀರು ನಿಲ್ಲಿಸ್ಬಿಡು, ಅವ್ರು ತಾನಾಗೆ ಮನೆಯನ್ನು ಬಿಟ್ಟು ಹೋಗ್ತಾರೆ ಅನ್ನೋಂಥ ಒಂದು ಸಲಹೆ. ನೋಡಿ, ಈ ಥರ ದೇವರುಗಳು ನಮಗೆ ಬೇಕಾಗಿರೋದು. ಇಂಥ ದೇವರುಗಳು ಮನುಷ್ಯನಿಗೆ ಉಪಕಾರಿಯಾಗಿ ಬದುಕುವಂಥ ಕೆಲಸವನ್ನು ಅವರು ಮಾಡ್ತಾ ಇರ್ತವೆ. ಹೀಗೆ ಬೇಕಾದಷ್ಟು ಸಂಗತಿಗಳು ಇಲ್ಲೆಲ್ಲ ಬರೆದಿಟ್ಕೊಂಡಿದ್ದೀನಿ, ಇದನ್ನೆಲ್ಲ ಹೇಳಕ್ಕೆ ಹೋಗಲ್ಲ. ಇದು ಆಮೇಲೆ ಕೊನೆಯೊಳಗೆ ಅಂತೂ ಅವರು ಈ ರೈತರ ಮಕ್ಕಳ ಮದುವೆ ಇದೆಯಲ್ಲ, ಅದು ಹೇಗೆ ರೈತರ ಮಕ್ಕಳಿಗೆ ಹೆಣ್ಣು ಸಿಗೋಲ್ಲ ಅನ್ನೋವಂಥದ್ದು ಇದೆಯಲ್ಲ, ಅದು ಭಾಳ ಕಷ್ಟ. ನನಗೆ ಮೊನ್ನೆ KR ಪೇಟೆ ಹತ್ರ ಹೋದಾಗ ಅಲ್ಲೊಬ್ಬ ಹುಡುಗ ಹೇಳ್ತಾ ಇದ್ದ, ಇಲ್ಲ ಸರ್ ನಮ್ಮೂರಲ್ಲಿ ಮಕ್ಕಳೇ ಹುಟ್ಟುತ್ತಾ ಇಲ್ಲ. ಯಾಕಯ್ಯ ಅಂದರೆ ಮದುವೆನೇ ಆಗ್ತಾ ಇಲ್ಲ. ಮದುವೆ ಆಗದಿದ್ರೆ ಮಕ್ಕಳು ಹೆಂಗೆ ಬಿಡ್ತವೆ, ಮತ್ತು ಅದಕ್ಕೋಸ್ಕರ ಸರ್ಕಾರಿ ಶಾಲೆ ಮುಚ್ತಾ ಇದ್ದಾವೆ. ನೋಡಿ, ಇದೆಂಥ ವಾಸ್ತವ. ನಾವು ನಮ್ಮ ಶಿಕ್ಷಣ ತಜ್ಞರೆಲ್ಲ ಸರ್ಕಾರಿ ಶಾಲೆ ಮುಚ್ಚೋದಕ್ಕೆ ಬೇರೆ ಏನೋ ಕಾರಣ ಇದೆ ಅನ್ನೋಂಥ ದೊಡ್ಡ ದೊಡ್ಡ ಪಟ್ಟಿ ಮಾಡಿ ಸರ್ಕಾರದ ಜೊತೆಲಿ ಗುದ್ದಾಡೋದು. ಆದರೆ ಅವನು ಹೇಳಿದ್ದೇನು ಅಂತಂದರೆ, ಮಕ್ಕಳು ಹುಟ್ಟಿದ್ರೆ ತಾನೇ ನಾವು ಸ್ಕೂಲಿಗೆ ಸೇರಿಸೋದು, ಮದುವೆ ಆದರೆ ತಾನೇ ಮಕ್ಕಳು ಹುಟ್ಟೋದು. ಈ ಥರದ ಸಮಸ್ಯೆಗಳಿದಾವಲ್ಲ, ಇಂಥವುಗಳನ್ನು ಕೂಡ ಭಾಳ ಸೂಕ್ಷ್ಮವಾಗಿ ಆಕರ್ಷಕವಾಗಿ ಈ ಕೃತಿಯಲ್ಲಿ ತಂದಿದ್ದಾರೆ. ಇದ್ರ ಬಗ್ಗೆ ಇನ್ನೂ ಮಾತಾಡ್ಬೋದು, ಮಾತಾಡೋಕ್ಕೆ ಹೋಗೋದಿಲ್ಲ ನಾನು, ಯಾಕೆಂತಂದರೆ ಮಾತನಾಡೋರು ಭಾಳ ಜನ ಇದ್ದಾರೆ. ನಿಮ್ಮೆಲ್ಲರಿಗೂ ಕೃತಜ್ಞತೆ ಸಲ್ಲಿಸಿ ನನ್ನನ್ನು ಕರೆಸಿದ್ದಕ್ಕಾಗಿ ನಮ್ಮ ಸ್ವಾಮಿಗೆ, ನಮ್ಮ ಚಲಮ್ ಎಲ್ಲರೂ ಹೋದ್ರಿ, ಚಲಮ್ ಕಣ್ಣಿಗೆ ಕಾಣಿಸಲ್ಲ, ಇಲ್ಲೇ ಇರ್ತಾರೆ, ಅಲ್ಲಿದ್ದಾರೆ. ಇವರೆಲ್ಲರಿಗೂ ಕೃತಜ್ಞತೆ ಸಲ್ಲಿಸಿ, ಕೇಳಿದ ನಿಮಗೂ ಕೃತಜ್ಞತೆ ಸಲ್ಲಿಸಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.